ಇನ್ನು ಇವತ್ತಿನ ಒಂದು ಬೆಳವಣಿಗೆಯಲ್ಲಿ ಸಿಎಂ ವಿರುದ್ಧ ಮಹೇಶ್ ತಿಮರೋಡಿ ಕೊಲೆ ಆರೋಪ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಈ ಹಿಂದೆ ಶಾಸಕ ಹರೀಶ್ ಪೂಂಜಾ ಹೇಳಿಕೆಯನ್ನು ಉಲ್ಲೇಖಿಸಿ ತಿಮರೋಡಿ ಆರೋಪ ಮಾಡಿದ್ರು. ಇದು ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಇವತ್ತು ಸದ್ದು ಮಾಡ್ತು. ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಸೂಚನೆ ಕೊಟ್ಟರು. ತಮ್ಮ ಮೇಲೆ ಬಂದಿರುವಂತಹ ಆರೋಪಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಮಾತನಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ ಬನ್ನಿ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ. ಸಿಎಂ 24 ಕೊಲೆ ಮಾಡಿದ್ದಾರೆ, ಮಹೇಶ್ ತಿಮರೋಡಿ ಆರೋಪ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ತಿಮರೋಡಿ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಎಂದ ಪರಮೇಶ್ವರ್. ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೇನ್ ಶಿಕ್ಷೆ ಮಾಡಬೇಕು ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. ವಿಧಾನಮಂಡಲ ಅಧಿವೇಶನದಲ್ಲಿ ಭಾರಿ ಗದ್ದಲ, ಹೈಡ್ರಾಮಾ. ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ? ಇದು ಇವನಿಂದ ಯಾವನಿದಾನೆ ಅಷಡ್ಯಂತ್ರ ಅಂತ ಕೇಳಿದ ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅನ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತಾನೆ ಅನ್ಕೋಬೇಕು ನಾವು. ಮೌನವಾಗಿ ಏನಿಲ್ಲ ಅಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಕೊಲೆ ಆರೋಪ. ಸಿದ್ದರಾಮಯ್ಯ ವಿರುದ್ಧ ಕೊಲೆ ಆರೋಪ ಇದೀಗ ಮುನ್ನೆಲೆಗೆ ಬಂದಿದೆ. 24 ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಅಂತ ಶಾಸಕ ಹರೀಶ್ ಪೂಂಜಾ ಆರೋಪಿಸಿದ್ರು. ಅದು ಯಾವಾಗ ಅಂತೀರಾ? 2023ರ ಮೇ 24ಕ್ಕೆ ಆರೋಪ ಮಾಡಿದ್ರು. ಅದೇ ಹೇಳಿಕೆಯನ್ನ ಮಹೇಶ್ ತಿಮರೋಡಿ ಉಲ್ಲೇಖಿಸಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇದೀಗ ಧರ್ಮಸ್ಥಳ ಪ್ರಕರಣದ ತನಿಖೆ ಹೊತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಇದೇ ಹೇಳಿಕೆ ಸದ್ದು ಮಾಡ್ತಿದೆ. ಹಾಗಾದ್ರೆ ಅವತ್ತು ಹರೀಶ್ ಪೂಂಜಾ ಏನು ಹೇಳಿದ್ರು ಅಂತ ನೀವೇ ಕೇಳಿಸಿಕೊಳ್ಳಿ. ಯಾನ್ ಹಿಂದುತ್ವಕ್ಕೆ ದ್ರೋಹ ಮಲ್ತಿದ್ದಂಡ ಸತ್ಯನ ಇರುಬತ್ತದ ಮೂಲು ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನ್ ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೆ ಅಂದಾಂಡ ಈ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಎಂದು ಪಂಡದಾಣ ಎತ್ತೊಂದುವೆ ಸದ್ಯಣ್ಣ ಎರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಪನ್ನಂಚಿತ್ನ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ? ಹೌದು, ಅದ್ಯಾವಾಗ ಸಿಎಂ ವಿರುದ್ಧವೇ ಹರೀಶ್ ಪೂಂಜಾ ಹೇಳಿಕೆ ಉಲ್ಲೇಖಿಸಿ ಮಹೇಶ್ ತಿಮರೋಡಿ ಕೊಲೆ ಆರೋಪ ಮಾಡ್ತಾರೋ? ಧರ್ಮಸ್ಥಳ ಪ್ರಕರಣದಲ್ಲಿ ಇದು ಸಾಕಷ್ಟು ವೈರಲ್ ಆಗಿತ್ತು. ಇದೇ ವಿಡಿಯೋ ವಿಚಾರವಾಗಿ ಇವತ್ತು ಸದನದಲ್ಲಿ ಭಾರಿ ಗದ್ದಲ, ಕೋಲಾಹಲವೇ ನಡೆಯಿತು. ವಿಧಾನಸಭೆಯಲ್ಲಿ ಸಿಎಂ ವಿರುದ್ಧ ಕೊಲೆ ಆರೋಪ ಪ್ರಸ್ತಾಪಿಸಿದ್ದ ಆರ್ ಅಶೋಕ್ ಸಿಎಂರನ್ನ ನಾವು ಕೊಲೆಗಡುಕರು ಅಂತ ಹೇಳ್ಬೇಕಾ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ? ಇದು ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವ್ ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರೆ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ತರ ಅವನ ಮೇಲೆ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕ ಹಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತದ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಆಗ್ಲೇ ರಿಪ್ಲೈ ಮಾಡಿದ್ದಾರೆ. ಕೊಲೆ ಮಾಡಿಲ್ಲ ಅಂದ್ರೆ ಆರೋಪಿಸಿದವನ ಮೇಲೆ ಆಕ್ಷನ್ ಆಗ್ಲಿ ಅಂತ ಶಾಸಕ ಸುನಿಲ್ ಕುಮಾರ್ ಆಗ್ರಹ ಮಾಡಿದ್ರು. ಇವನಿಂದ ಯಾವನಿದಾನೆ ಅಷಡ್ಯಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಇನ್ನು ಶಾಸಕ ಸುರೇಶ್ ಕುಮಾರ್ ಅಂತೂ ಸರ್ಕಾರ ಅಸಹಾಯಕತೆಯಲ್ಲಿದ್ಯಾ ಅಂದ್ರು. ಇಷ್ಟು ಮರ್ಡರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ಳದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅನ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತಾನೆ ಅನ್ಕೋಬೇಕು ನಾವು.
ಈವನ್ ಆಫ್ಟರ್ 48 hours if he has not been ಕುಮಾರ್ ಅವರೇ, ಏನ್ ಅರ್ಥ ಇದು? ವಿಪಕ್ಷ ನಾಯಕರ ಆಗ್ರಹಕ್ಕೆ ಗೃಹ ಸಚಿವ ಪರಮೇಶ್ವರ್ ಗರಂ ಆದ್ರು. ಸರ್ಕಾರ ಮೌನ ಆಗಿಲ್ಲ, ಉತ್ತರ ಕೊಡ್ತೀವಿ ಅಂದ್ರು. ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಎಲ್ಲಿ ತಕ್ಕ ಉತ್ತರ? ಬೇರೆಯವರೆಲ್ಲ immediate ತಗೊಂಡು ಹೋಗ್ತಿದ್ರಿ, ಇಷ್ಟು ದಿನ ಏನಕ್ಕೆ ಸುಮ್ನೆ ಕೂತ್ಕೊಂಡ್ರಿ? ಕೊಡ್ತೀರಾ? ಎಲ್ಲೂ ಉತ್ತರ ಕೃಷಿ ಕೊಡ್ತೀರಾ ಬಂದಂಗೆ ನೀವು? ಏನ್ ಬೇಕಾದ್ರೂ ಎಲ್ಲೂ ಉತ್ತರ? ಮಾತಾಡ್ಬೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಭಾನಾಯಕರ ಬಗ್ಗೆ ಬಂದಿರೋದು. ಸಭಾನಾಯಕರ ಬಗ್ಗೆ ಬಂದಿರೋದು. ಸಭಾನಾಯಕರಿಗೆ ಮರ್ಯಾದೆ ಇದೆ. ಇಂಗ್ಲಿಷ್ ಅಲ್ಲಿ ತಿಮ್ಮಾರೋಡಿ ಅಂತ ಹೇಳಿದ್ದಾರೆ, ಬಂಧಿಸಬೇಕು ಸರ್ಕಾರ. ದೇಶದ ನಂಬರ್ 1 ಗೃಹ ಸಚಿವರು ತಕ್ಷಣವೇ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ರು. ಇಂಥ ವಿಚಾರಗಳು ಬಂದಾಗ ತಾವು ಬಹಳ ಜೋರಾಗಿ ಮಾತಾಡ್ತೀರಿ. ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ, ಏನ್ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು. ನೋಡಿ, 48 ಗಂಟೆ ಆಗಿದೆ. ಸ್ಟೇಟ್ಮೆಂಟ್ ಕೊಟ್ಟು 48 ಗಂಟೆ ಆಗಿದೆ. 48 ಗಂಟೆ 48 hours. ನೋಡಿ, ನೀವು ಗೃಹ ಸಚಿವರಾಗಿದ್ರಿ, ಕೆಲಸ ಮಾಡಿದ್ರಿ, ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ. ಅಲ್ಲ, ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ವಿತಿನ್ ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು. ಅವಾಗ ನಿಮ್ಮ ನಂಬರ್ 1 ಅಂತಿದೆ. ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು? ಸುನಿಲ್ ಅವರು, ನೀವೇನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ. ಇನ್ನು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಹೇಶ್ ತಿಮರೋಡಿ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಟ್ಟರು. ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀನಿ ಅಂದ್ರು. ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ, ಅವನಿಗೇನ್ ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನ್ ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಳ್ತೀವಿ. ಈ ವೇಳೆ ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಡ್ತಿದ್ರು. ಇದಕ್ಕೆ ಲೇವಡಿ ಮಾಡಿದ ಆರ್ ಅಶೋಕ್ ಸಿಎಂ ಪರ ತೊಡೆ ತಟ್ಟಲೇ ಇಲ್ವಲ್ಲ ಅಂದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು ಸಿಎಂ ಹೇಳಿದೆ. ಸಿಎಂ ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟು ಹಿಮ್, ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನ ಈ ಅಸೆಂಬ್ಲಿ ಚರ್ಚೆ ಮಾಡೋದಿಲ್ಲ. ಬೇರೆ ಅವ್ರ ಕೈಲಿ ಅಧಿಕಾರ ಇದೆ, ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡಬೇಕು ಅದಕ್ಕೆ ಮಾಡ್ಲಿ. ಆ ಭಾಷೆ ಎಲ್ಲ ನಾನು ನೋಡಿದೀನಿ. ಇವತ್ತು ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ. ಬಹಳ ನಮಗೂ ಬೇಜಾರಾಯ್ತು ಅದನ್ನ ನೋಡ್ಬಿಟ್ಟು. ನನಗೂ ಕಳಿಸ್ಕೊಟ್ರು ಅದನ್ನೆಲ್ಲ. ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್, ಬಟ್ ಸ್ಟಿಲ್ ದೇ ಆರ್ ಶೇರಿಂಗ್ ಲಾಟ್ ಆಫ್ ಇನ್ಫಾರ್ಮೇಶನ್ ಟು ಮೀ ಲೈಕ್ ಯು ವೆಲ್. ಸೊ ಇಲ್ಲಿ ಡೆಫಿನೆಟ್ಲಿ ಐ ಥಿಂಕ್ ಸೊ ಹೋಮ್ ಮಿನಿಸ್ಟರ್ ವಿಲ್ ಡೀಲ್ ವಿತ್ ಇಟ್. ಅಲ್ಲ, ಡಿ ಕೆ ಶಿವಕುಮಾರ್ ಅವರೇ, ಬೇರೆ ವಿಚಾರ ಬಂದಾಗ ಸ್ವಲ್ಪ ಖಡಕ್ ಆಗಿ ಜೋರಾಗಿ ಅಂತ ಅಂದ್ರಿ. ಇವಾಗ ಎಲ್ಲಿ ಅದು ಅನ್ಲೇ ಇಲ್ಲಲ್ಲ. ಸಿಎಂ ಮೇಲೆ ಬಂದಾಗ 28 ಕೊಲೆ ಬಂದಾಗ ಒಂದ್ಸರಿ ಹಿಂಗ್ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ. ಇನ್ನು ಇದೇ ವಿಚಾರವನ್ನ ಇಂದು ವಿಧಾನಸೌಧಕ್ಕೆ ಆಗಮಿಸುತ್ತಿದ್ದ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ತಿಳಿಸುವ ಪ್ರಯತ್ನ ಮಾಡಿದ್ರು. ಈ ವೇಳೆ ಸಿದ್ದರಾಮಯ್ಯ ಮಾತು ಮುಂದುವರಿಸುವಂತ ಸನ್ನೆ ಮಾಡಿ ಹೋದ್ರು. ಇನ್ನು ತಮ್ಮ ಹೇಳಿಕೆ ಬಗ್ಗೆ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಮಹೇಶ್ ಶೆಟ್ಟಿ ತಿಮರೋಡಿ ವಿಡಿಯೋ ನೋಡುವಷ್ಟು ತಾಳ್ಮೆ ಇಲ್ವಾ ಅಂದ್ರು. ನೀವು ಮಾಡಿದ್ರೆ ನೀವು ಒಪ್ಕೊಳ್ಬೇಕಾಗ್ತದೆ, ನಿಮ್ಮ ತಲೆದಂಡ ಆಗ್ಬೇಕು. ಇಲ್ಲದಿದ್ರೆ ನಿಮ್ಮ ಮೇಲೆ ಆರೋಪ ಮಾಡಿದಂತ ಹರೀಶ್ ಪೂಂಜನನ್ನು ಅಮಾನತು ಮಾಡಿ ಅಂತ ಹೇಳಿದ್ದೇನೆ ಆ ವಿಡಿಯೋದಲ್ಲಿ. ಕೇಳಿ ಆ ವಿಡಿಯೋವನ್ನು, ಆ ವೈರಲ್ ವಿಡಿಯೋವನ್ನು ಕೇಳಿ. 2023 ಆಗಿರೋದು. ಮಾನ ಕೆಟ್ಟವ್ರು ಇವ್ರಿಗೆ ಏನಾದ್ರೂ ಇದೆಯೇ ಇವರಿಗೆ? ಅಲ್ಲ, ಇದನ್ನೊಂದು ನೋಡುವಂತ ನಾನು ಹೇಳುದು, ಈ ಮಿನಿಸ್ಟರ್ಗಳಂತೆ, ಗೃಹ ಮಂತ್ರಿ ಅಂತೆ, ಗ್ರಾಚಾರ ಮಂತ್ರಿ ಅಂತೆ, ಇವನೊಬ್ಬ DCM ಅಂತೆ, ಇವರಿಗೆ ಯಾರು PA ಇರುವುದಿಲ್ವಾ? ಆ ವಿಡಿಯೋವನ್ನು ನೋಡುವುದಿಲ್ವಾ? ಒಟ್ಟಾರೆ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಬೊಗಳೆ ಬಿಡುದು ಇವರು. ನಾಲಾಯಕುಗಳು ಇವರೆಲ್ಲ ವಿಧಾನಸೌಧದಲ್ಲಿ ಇರ್ಲಿಕ್ಕೆ. ಇವರನ್ನೆಲ್ಲಾದ್ರೂ BBMPಯಲ್ಲಿ ಹಾಕ್ಬೇಕು. ಇವರನ್ನೆಲ್ಲ ಕೊಂಡೋಗಿ ಬೆಂಗಳೂರಿನ BBMPಯಲ್ಲಿ ಹಾಕ್ಬೇಕು. ಅಲ್ಲಿ ಕೆಲಸಕ್ಕೆ ಜನ ಕಮ್ಮಿ ಇದ್ದಾರಂತೆ, ಗೊತ್ತಾಯ್ತಲ್ವಾ? ಆದ್ರೆ ಸಿಎಂ ವಿರುದ್ಧ ಕೊಲೆ ಆರೋಪ ಮಾಡಿರೋ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.